ಹ್ಮ್ ಇವತ್ತಿನ ದಿನಾಂಕ ಏಪ್ರಿಲ್ 30, 2026. ಹೌದು, ಅಂದ್ರೆ ನಾಳೆಯೇ ಜಗತ್ತಿನಾದ್ಯಂತ ಸೇಂಟ್ ಜೋಸೆಫ್ ದ ವರ್ಕರ್ ಅವರ ಹಬ್ಬ ಬರ್ತಿದೆ. ಖಂಡಿತ. ಈ ಹಿನ್ನೆಲೆಯಲ್ಲಿ ನಮ್ಮ ಮುಂದಿರುವ ಈ ಮೂಲಗಳ ಸಂಗ್ರಹ ನೋಡಿದರೇನೆ ಆಶ್ಚರ್ಯ ಆಗತ್ತೆ. ಪೋಪ್ಗಳು ಬರೆದ ಪ್ರಬಂಧಗಳು, ಬಿಷಪ್ಗಳ ಧಾರ್ಮಿಕ ಪ್ರವಚನಗಳು, ಜೊತೆಗೆ ಐತಿಹಾಸಿಕ ದಾಖಲೆಗಳು ಮತ್ತು ಪ್ರಪಂಚದಾದ್ಯಂತ ಆಚರಿಸುವ ಸಾಂಸ್ಕೃತಿಕ ಆಚರಣೆಗಳ ಲೇಖನಗಳು ಕೂಡ ಇವೆ. ಹೌದು, ಇದೊಂದು ದೊಡ್ಡ ಮಟ್ಟದ ಮಾಹಿತಿ ನಮ್ಮ ಟೇಬಲ್ ಮೇಲೆ ಇದೆ. ಈ ಎಲ್ಲಾ ಮೂಲಗಳ ಆಳವಾದ ವಿಶ್ಲೇಷಣೆ ಮಾಡುವುದೇ ಇಂದಿನ ನಮ್ಮ ಗುರಿ. ನಿಜ, ಇದು ಕೇವಲ ಇತಿಹಾಸದ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡೋದಲ್ಲ ಅಲ್ವಾ? ಖಂಡಿತ ಅಲ್ಲ. ಬದಲಾಗಿ ಮಾನವನ ಕೆಲಸದ ಘನತೆ, ಜಾಗತಿಕ ಅರ್ಥಶಾಸ್ತ್ರ ಮತ್ತು ನಮ್ಮ ಆಂತರಿಕ ಆಧ್ಯಾತ್ಮಿಕತೆಯ ನಡುವೆ ಇರುವ ಆಳವಾದ ಸಂಬಂಧವನ್ನ ಬಿಡಿಸಿ ನೋಡೋದು. ಸರಿ, ಇದನ್ನ ವಿವರವಾಗಿ ಬಿಡಿಸಿ ನೋಡೋಣ. ಸೇಂಟ್ ಜೋಸೆಫ್ ಕೇವಲ ಬಡಗಿಯಾಗಿರಲಿಲ್ಲ ಎನ್ನುವ ಮಾತಿನಿಂದಲೇ ಶುರು ಮಾಡೋಣ. ಖಂಡಿತ. ಶತಮಾನಗಳಿಂದ ನಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ನಿರ್ದಿಷ್ಟ ಚಿತ್ರಣ ಅಚ್ಚೊತ್ತಿದೆ. ಸೇಂಟ್ ಜೋಸೆಫ್ ಅಂದ್ರೆ ಒಂದು ಸಣ್ಣ ಕತ್ತಲಿಯಾದ ಗುಡಿಸಿನಲ್ಲಿ ಮರದ ಹೊಟ್ಟುಗಳ ಮಧ್ಯ ಕೂತು ಕೆಲಸ ಮಾಡ್ತಿರೋ, ಕುರ್ಚಿ ಅಥವಾ ಮೇಜು ಮಾಡ್ತಿರುವ ಒಬ್ಬ ಸಾಮಾನ್ಯ ಬಡಗಿ ಅಂತಲೇ ನಮ್ಮೆಲ್ಲರ ನಂಬಿಕೆ. ಕರೆಕ್ಟ್. ಆದ್ರೆ ಪ್ರಾಚೀನ ಭಾಷಾಂತರದ ಒಂದು ಸಣ್ಣ ತಪ್ಪು ಅವರ ನಿಜವಾದ ಐತಿಹಾಸಿಕ ಸ್ವರೂಪವನ್ನೇ ಮುಚ್ಚಾಕಿದೆ. ಓ, ಅಂದ್ರೆ ಅವರ ನಿಜವಾದ ವೃತ್ತಿ ಬೇರೆನೇ ಇತ್ತಾ? ಹೌದು. ಬೈಬಲ್ನ ಮೂಲ ಗ್ರೀಕ್ ಪಠ್ಯವನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ ಸೇಂಟ್ ಜೋಸೆಫ್ ಅವರನ್ನ ಟೆಕ್ಟಾನ್ ಎಂಬ ಪದದಿಂದ ಕರೆಯಲಾಗಿದೆ. ಟೆಕ್ಟಾನ್? ಟೆಕ್ಟಾನ್. ಇಂಗ್ಲಿಷ್ಗೆ ಭಾಷಾಂತರ ಆಗುವಾಗ ಇದು ಕೇವಲ ಕಾರ್ಪೆಂಟರ್ ಅಥವಾ ಬಡಗಿ ಅಂತ ಸರಳೀಕರಣ ಆಯಿತು. ಓ ವಾವ್! ಆದ್ರೆ ಪ್ರಾಚೀನ ಗ್ರೀಕ್ ಸಾಹಿತ್ಯದಲ್ಲಿ ಅಂದ್ರೆ ಇಲಿಯೋಡ್ ಮತ್ತು ಒಡಿಸ್ಸಿ ಅಂತಹ ಮಹಾಕಾವ್ಯಗಳಲ್ಲಿ ಟೆಕ್ಟಾನ್ ಅಂದ್ರೆ ಕೇವಲ ಮರ ಕೊಯ್ಯೋವನಲ್ಲ. ಮತ್ಯಾರು? ಮರ, ಕಲ್ಲು ಮತ್ತು ಕಬ್ಬಿಣ ಈ ಮೂರನ್ನೂ ಬಳಸಿ ಮನೆಗಳನ್ನ, ದೊಡ್ಡ ಕಟ್ಟಡಗಳನ್ನ, ಸೇತುವೆಗಳನ್ನ ನಿರ್ಮಿಸುವ ಮಾಸ್ಟರ್ ಕ್ರಾಫ್ಟ್ಸ್ಮ್ಯಾನ್. ಅಂದ್ರೆ ಪ್ರಧಾನ ನಿರ್ಮಾಣಗಾರ ಅಂತಾನೆ ಹೇಳ್ಬೋದು. ಖಂಡಿತ. ಇಡೀ ಊರಿಗೆ ಬುನಾದಿ ಹಾಕುವ ಜವಾಬ್ದಾರಿ ಹೊತ್ತಿದ್ದ ಬಹುದೊಡ್ಡ ತಂತ್ರಜ್ಞರು ಇವರು. ಅಂದ್ರೆ ಕೇವಲ ಒಂದು ಕುರ್ಚಿ ಮಾಡುವ ಬದಲು ಇಡೀ ಸಮುದಾಯದ ನಿರ್ಮಾಣದ ಆಧಾರಸ್ತಂಭ ಆಗಿದ್ದ ವ್ಯಕ್ತಿಯವರು. ಇದು ನಮ್ಮ ಕಲ್ಪನೆಯನ್ನ ಸಂಪೂರ್ಣವಾಗಿ ವಿಸ್ತರಿಸುತ್ತೆ. ನಿಜ. ಇದರ ಜೊತೆಗೆ ಏನ್ ಗೊತ್ತಾ, ಈ ಮೂಲಗಳು ಕೆಲಸ ಅಥವಾ ದುಡಿಮೆಯ ಹಿಂದಿರುವ ಆಧ್ಯಾತ್ಮಿಕ ಹಿನ್ನೆಲೆಯನ್ನ ಕೂಡ ಆಳವಾಗಿ ಚರ್ಚಿಸುತ್ತವೆ. ಹೌದು. ನಮ್ಮಲ್ಲಿ ಅನೇಕರು ಕೆಲಸ ಅಂದ್ರೆ ಮನುಷ್ಯ ಪಾಪ ಮಾಡಿದ್ಮೇಲೆ ದೇವರಿಂದ ಸಿಕ್ಕ ಒಂದು ಶಾಪ ಅಂತ ಅನ್ಕೊಂಡಿರ್ತೀವಲ್ವಾ? ಖಂಡಿತ. ಬೆವರು ಸುರಿಸಿ ದುಡಿಯೋದೇ ಒಂದು ಶಿಕ್ಷೆ ಅಂತ. ಆ ನಂಬಿಕೆಯನ್ನೇ ಬುಕ್ ಆಫ್ ಜೆನೆಸಿಸ್ ಅಥವಾ ಆದಿಕಾಂಡದ ಅಧ್ಯಯನ ತಲೆಕೆಳಗು ಮಾಡುತ್ತೆ ಅಂತ ಮೂಲಗಳು ಹೇಳ್ತಿವೆ. ಹೌದು. ಮನುಷ್ಯ ಪಾಪ ಮಾಡುವ ಮುನ್ನವೇ ಏಡೆನ್ ತೋಟದಲ್ಲಿ ಆತನಿಗೆ ಕೆಲಸ ಇತ್ತು ಅನ್ನೋದನ್ನ ಮೂಲಗಳು ಸ್ಪಷ್ಟಪಡಿಸುತ್ತವೆ. ಓ, ಪಾಪ ಮಾಡೋದಕ್ಕೂ ಮುಂಚೆನೆ? ದೇವರು ಜಗತ್ತನ್ನ ಸೃಷ್ಟಿ ಮಾಡಿದ ಮೇಲೆ ಆ ಸೃಷ್ಟಿಯನ್ನ ಕಾಪಾಡುವ, ಬೆಳೆಸುವ ಮತ್ತು ರೂಪಿಸುವ ಜವಾಬ್ದಾರಿಯನ್ನ ಮನುಷ್ಯನಿಗೆ ನೀಡಿದ. ಅಂದ್ರೆ ಕೆಲಸ ಅನ್ನೋದು ದೈವಿಕವಾದದ್ದು ಅಂತಾಯ್ತು. ಕರೆಕ್ಟ್. ಅದು ಸೃಷ್ಟಿಯ ಮುಂದುವರಿದ ಭಾಗ. ಮನುಷ್ಯನ ಪಾಪದ ಪರಿಣಾಮವಾಗಿ ಬಂದದ್ದು ಕೇವಲ ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯುವ ಆ ಒಂದು ಆಯಾಸ ಮಾತ್ರ. ಅಂದ್ರೆ ಕೆಲಸ ಶಾಪವಲ್ಲ, ಆದರೆ ಆ ಕೆಲಸದ ಜೊತೆಗೆ ಸೇರಿಕೊಂಡಿರುವ ದೈಹಿಕ ಯಾತನೆ ಶಾಪದ ಪರಿಣಾಮ. ಎಕ್ಸಾಕ್ಟ್ಲಿ. ಇದನ್ನೇ ನಮ್ಮ ದೈನಂದಿನ ಬದುಕಿಗೆ ಅನ್ವಯಿಸಿ ಹೇಳೋದಾದ್ರೆ, ನಾವೊಂದು ಸುಂದರವಾದ ಉದ್ಯಾನವನವನ್ನ ಪ್ರೀತಿಯಿಂದ ಬೆಳೆಸ್ತೀವಿ ಅಂತ ಇಟ್ಕೊಳ್ಳಿ. ಸರಿ. ಹೊಸ ಗಿಡಗಳನ್ನ ನೆಡುವುದು, ಹೂವು ಅರಳೋದನ್ನು ನೋಡೋದು, ಅದು ನಮ್ಗೆ ಆನಂದ ಕೊಡುತ್ತಲ್ವಾ? ಹೌದು, ಅದೊಂದು ಖುಷಿಯ ವಿಚಾರ. ಅದೊಂದು ಸೃಜನಶೀಲ ಕೆಲಸ, ನಮ್ಮ ನೈಸರ್ಗಿಕ ಜವಾಬ್ದಾರಿ ಕೂಡ. ಆದರೆ ಆ ಗಿಡದ ನಡುವೆ ಬೆಳೆಯುವ ಕಳೆ ಕೀಳುವಾಗ, ಮುಳ್ಳು ಚುಚ್ಚುವಾಗ ಸುಸ್ತಾಗುತ್ತೆ. ಕರೆಕ್ಟ್. ಕಡು ಬಿಸಿಲಿನಲ್ಲಿ ಕೆಲಸ ಮಾಡಿ ಆಗುವ ಯಾತನೆ ಇದೆಯಲ್ಲ, ಅದು ಈ ಪ್ರಪಂಚದ ದೋಷಗಳ ಸಂಕೇತ. ಅಂದ್ರೆ ಉದ್ಯಾನವನ ಬೆಳೆಸುವುದು ಶಾಪವಲ್ಲ, ಅಲ್ಲಿನ ಮುಳ್ಳುಗಳು ಮತ್ತು ಕಳೆಗಳು ನಮ್ಮ ಕಷ್ಟದ ಸಂಕೇತ. ಕೆಲಸ ಮತ್ತು ಯಾತನೆಯ ನಡುವಿನ ವ್ಯತ್ಯಾಸ ಅರ್ಥ ಮಾಡ್ಕೊಳ್ಳೋಕೆ ಇದೊಂದು ಅತ್ಯುತ್ತಮವಾದ ಹೋಲಿಕೆ. ಹೌದಲ್ವಾ? ಮುಳ್ಳುಗಳನ್ನ ನಿಭಾಯಿಸುವ ಕಷ್ಟವೇ ಇತಿಹಾಸದುದ್ದಕ್ಕೂ ಕಾರ್ಮಿಕರು ಅನುಭವಿಸಿದ ಸತ್ಯ. ಹೀಗಾಗಿ ನಾವು ಚರ್ಚೆಯ ಮುಂದಿನ ಘಟ್ಟಕ್ಕೆ ಹೋಗಬೇಕು. ಅಂದ್ರೆ 1955ರ ಮೇ ದಿನದ ಐತಿಹಾಸಿಕ ಸಂಘರ್ಷಕ್ಕೆ. ಹೌದು.
ಕೆಲಸ ಅನ್ನೋದು ದೈವಿಕ ಸೃಷ್ಟಿಯ ಭಾಗ ಆಗಿದ್ರೆ ಅದು ರಾಜಕೀಯ ಮತ್ತು ಸೈದ್ಧಾಂತಿಕ ಅಸ್ತ್ರವಾಗಿ ಬದಲಾಗಿದ್ದು ಹೇಗೆ ಅನ್ನೋದು ಕುತೂಹಲಕಾರಿ. ನಮ್ಮೆಲ್ಲರಿಗೂ ಮೇ 1 ಅಂದ್ರೆ ಕಾರ್ಮಿಕರ ದಿನಾಚರಣೆ ಅಥವಾ ಮೇ ದಿನ ಅಂತ ತಿಳಿದಿದೆ. ಜಗತ್ತು ಶೀತಲ ಸಮರದ ತೀವ್ರತೆಯಲ್ಲಿದ್ದಾಗ ಸೋವಿಯತ್ ಒಕ್ಕೂಟ ಮತ್ತು ಕಮ್ಯುನಿಸ್ಟ್ ಶಕ್ತಿಗಳು ಕಾರ್ಮಿಕರ ರಕ್ಷಕರು ತಾವೆ ಅಂತ ಬಿಂಬಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ವು. ಹೌದು, ರೆಡ್ ಸ್ಕ್ವೇರ್ನಲ್ಲಿ ಟ್ಯಾಂಕರ್ಗಳನ್ನ ಪ್ರದರ್ಶನ ಮಾಡ್ತಾ ಇದ್ರು. ಕರೆಕ್ಟ್. ಆ ಸಮಯದಲ್ಲಿ ಅಂದ್ರೆ 1955ರಲ್ಲಿ ಪೋಪ್ ಪಯಸ್ 12ನೆಯವರು ಹಠಾತ್ತನೆ ಮೇ 1ನೇ ತಾರೀಕಿನಂದೇ ಈ ಸೇಂಟ್ ಜೋಸೆಫ್ ದ ವಕ್ ಹಬ್ಬವನ್ನ ಘೋಷಣೆ ಮಾಡಿದ್ರು. ಓ, ಇಲ್ಲಿ ಚರ್ಚ್ನ ಉದ್ದೇಶ ಕೇವಲ ಕಮ್ಯುನಿಸಂಗೆ ತಿರುಗೇಟು ನೀಡುವುದು ಮಾತ್ರ ಆಗಿತ್ತಾ? ನುಡಿ ಮೂಲಗಳು ಈ ಚಾರಿತ್ರಿಕ ನಡೆಯನ್ನ ಬಹಳ ತಟಸ್ಥವಾಗಿ ವಿಶ್ಲೇಷಣೆ ಮಾಡ್ತವೆ. ಅಂದ್ರೆ ಚರ್ಚ್ನ ದೃಷ್ಟಿಕೋನದಲ್ಲಿ ಕಾರ್ಮಿಕರನ್ನ ಕೇವಲ ಯಂತ್ರಗಳಂತೆ ಅಥವಾ ವರ್ಗ ಸಂಘರ್ಷದ ದಾಳಗಳಂತೆ ಬಳಸ್ಕೊಳ್ಳೋದನ್ನ ತಡೆಯೋದು ಮುಖ್ಯ ಆಗಿತ್ತು. ಅರ್ಥ ಆಯ್ತು. ಕಾರ್ಮಿಕ ವರ್ಗವು ಕಮ್ಯುನಿಸಂ ಕಡೆಗೆ ಆಕರ್ಷಿತರಾಗೋದ್ರ ಜೊತೆಗೆ ಬಂಡವಾಳಶಾಹಿ ವ್ಯವಸ್ಥೆಯಲ್ಲೂ ಶೋಷಣೆಗೆ ಒಳಗಾಗ್ತಾ ಇತ್ತು. ಅಂದ್ರೆ ಎರಡೂ ಕಡೆಯಿಂದ ಶೋಷಣೆ. ಹೌದು. ಪೋಪ್ ಪಯಸ್ ಅವರು ಈ ಹಬ್ಬವನ್ನ ಘೋಷಿಸುವ ಮೂಲಕ ಮನುಷ್ಯನ ಕೆಲಸ ಕೇವಲ ಬಂಡವಾಳಶಾಹಿಗಳ ಲಾಭಕ್ಕಲ್ಲ ಅಥವಾ ಮಾರ್ಕ್ಸ್ವಾದಿಗಳ ಸೈದ್ಧಾಂತಿಕ ಹೋರಾಟಕ್ಕಲ್ಲ ಅಂತ ಸಾರಿದ್ರು. ಅದು ಮನುಷ್ಯನ ಅಂತರ್ಗತ ಘನತೆಯ ಪ್ರತೀಕ ಅಂತ ತೋರಿಸ್ಕೊಟ್ರು. ಖಂಡಿತ. ಕಾರ್ಮಿಕರಿಗೆ ತಮ್ಮ ಕೆಲಸದ ನಿಜವಾದ ಆಧ್ಯಾತ್ಮಿಕ ಬೆಲೆಯನ್ನ ನೆನಪಿಸೋದು ಇದರ ಮೂಲ ಉದ್ದೇಶ ಆಗಿತ್ತು. ಅಂದ್ರೆ ಕಾರ್ಮಿಕ ಬಂಡವಾಳಶಾಹಿ ಯಂತ್ರದ ಬಿಡಿಭಾಗವೂ ಅಲ್ಲ, ಕ್ರಾಂತಿಯ ಪ್ಯಾದೆಯೂ ಅಲ್ಲ, ಆತನಿಗೆ ತನ್ನದೇ ಆದ ದೈವಿಕ ಘನತೆ ಇದೆ ಅನ್ನೋ ಸ್ಪಷ್ಟ ಸಂದೇಶ. ನಿಜ. ಇಲ್ಲಿ ಬಿಷಪ್ ಜಾನ್ ಬ್ಯಾರೆಸ್ ಅವರ ಪ್ರವಚನದಲ್ಲಿ ಬರುವ ಉಲ್ಲೇಖವನ್ನ ನಾವು ಗಮನಿಸಬೇಕು. ಅವರೇನು ಹೇಳ್ತಾರೆ? ಅವರು ಚಾರ್ಲ್ಸ್ ಡಿಕನ್ಸ್ನ ಕಾದಂಬರಿಯ ಕುಖ್ಯಾತ ಪಾತ್ರ ಎಬೆನೆಜರ್ ಸ್ಕ್ರೂಜ್ ಮತ್ತು 19ನೇ ಶತಮಾನದ ತತ್ವಜ್ಞಾನಿ ರಾಬರ್ಟ್ ಮಾಲ್ಥಸ್ನ ಚಿಂತನೆಗಳನ್ನ ತೀವ್ರವಾಗಿ ಟೀಕೆ ಮಾಡ್ತಾರೆ. ಓ, ಆ ಹೆಚ್ಚುವರಿ ಜನಸಂಖ್ಯೆ ಬಗ್ಗೆ ಅಲ್ವಾ? ಹೌದು. ಬಡವರು ಸತ್ರೆ ಸಾಯಲಿ, ಅದರಿಂದ ಹೆಚ್ಚುವರಿ ಜನಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಸ್ಕ್ರೂಜ್ ಹೇಳುವ ಮಾತು ಇಂದಿಗೂ ಪ್ರಸ್ತುತ. ಖಂಡಿತ. ಅದೊಂದು ಕ್ರೂರ ಮನಸ್ಥಿತಿ. ನಮ್ಮ ದೈನಂದಿನ ಭಾಷೆಯಲ್ಲಿ ಹೇಳೋದಾದ್ರೆ ಮನುಷ್ಯನನ್ನ ಕೇವಲ ಒಂದು ಬ್ಯಾಟ್ರಿ ತರ ನೋಡೋದು. ಬ್ಯಾಟ್ರಿ ತರಹ? ಹೌದು. ಚಾರ್ಜ್ ಇರುವವರೆಗೂ ಕೆಲ್ಸಕ್ಕೆ ಬಳಸ್ಕೊಳ್ಳೋದು, ಖಾಲಿಯಾದ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಸದ ಬುಟ್ಟಿಗೆ ಎಸೆಯೋದು. ತುಂಬಾ ನಿಖರವಾದ ಹೋಲಿಕೆ. ಮನುಷ್ಯನ ಬೆಲೆಯನ್ನ ಕೇವಲ ಆತನ ಆರ್ಥಿಕ ಉತ್ಪಾದನೆಯ ಆಧಾರದ ಮೇಲೆ ಅಳೆಯುವ ಈ ಉಪಯುಕ್ತತಾವಾದಿ ಮನಸ್ಥಿತಿಯ ವಿರುದ್ಧ ಈ ಹಬ್ಬ ನಿಲ್ಲುತ್ತೆ ಅಲ್ವಾ? ನಿಖರವಾಗಿ. ಈ ಬ್ಯಾಟರಿ ಹೋಲಿಕೆ ಆ ಉಪಯುಕ್ತತಾವಾದವನ್ನ ಬಹಳ ಸ್ಪಷ್ಟವಾಗಿ ವಿವರಿಸುತ್ತೆ. ಮನುಷ್ಯನನ್ನ ಒಂದು ಉಪಕರಣವನ್ನಾಗಿ ನೋಡುವ ಈ ಮನಸ್ಥಿತಿಗೆ ಅತ್ಯಂತ ಪ್ರಬಲವಾದ ಉತ್ತರ ಪೋಪ್ ಜಾನ್ ಪಾಲ್ 2ನೇಯವರ ಲಾಬೋರಮ್ ಎಕ್ಸರ್ಸೆನ್ಸ್ ಪ್ರಬಂಧದಲ್ಲಿ ಸಿಗುತ್ತೆ. ಅವರೇನ್ ಹೇಳ್ತಾರೆ ಅದರಲ್ಲಿ? ಅವರು ಒಂದು ಮೂಲಭೂತ ನಿಯಮವನ್ನ ಪ್ರತಿಪಾದಿಸ್ತಾರೆ. ಬಂಡವಾಳಕ್ಕಿಂತ ಶ್ರಮಕ್ಕೆ ಯಾವಾಗ್ಲೂ ಆದ್ಯತೆ ಇರಬೇಕು ಅಂತ. ಬಂಡವಾಳಕ್ಕಿಂತ ಶ್ರಮಕ್ಕೆ ಆದ್ಯತೆ? ಹೌದು. ಇದರ ಅರ್ಥ ಯಂತ್ರಗಳು, ತಂತ್ರಜ್ಞಾನ, ಹಣ ಇವೆಲ್ಲವೂ ಮನುಷ್ಯನ ಸೇವೆಗಾಗಿ ಇರಬೇಕೇ ಹೊರತು ಇವುಗಳ ಸೇವೆಗಾಗಿ ಮನುಷ್ಯ ಇರಬಾರದು. ಕರೆಕ್ಟ್. ಉತ್ಪಾದನೆಗಿಂತ ಆ ಉತ್ಪಾದನೆಯನ್ನ ಮಾಡ್ತಿರುವ ಮನುಷ್ಯನ ಜೀವ, ಆತನ ಕುಟುಂಬ ಮತ್ತು ಆತನ ಘನತೆಗೆ ಮೊದಲ ಆದ್ಯತೆ ಸಿಗಬೇಕು. ಅದ್ಭುತವಾದ ಚಿಂತನೆ. ಈ 1955ರ ಸೈದ್ಧಾಂತಿಕ ಚರ್ಚೆಯಿಂದ ಇಂದಿನ ನಮ್ಮ ಜಾಗತಿಕ ಆರ್ಥಿಕ ಬಿಕ್ಕಟ್ಟುಗಳಿಗೆ ಬರೋಣ. ಸರಿ. ನಾವೇನಾದ್ರೂ ಇತಿಹಾಸದಿಂದ ಪಾಠ ಕಲ್ತಿದ್ದೀವ ಅಂತ ನೋಡ್ರೆ ಪರಿಸ್ಥಿತಿ ಇನ್ನೂ ಕರಾಳಾಗಿರೋ ಹಳೆ ಕಾಣುತ್ತೆ. ನಿಜ. ಕಲಿತಿಲ್ಲ ಅಂತಾನೆ ಹೇಳ್ಬೋದು. ನಿರುದ್ಯೋಗ ಮತ್ತು ಶೋಷಣೆ ಅನ್ನೋದು ಇಂದು ಕೇವಲ ಆರ್ಥಿಕ ಸಮಸ್ಯೆಯಾಗಿ ಉಳಿದಿಲ್ಲ, ಅದೊಂದು ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ. ದುರಾದೃಷ್ಟವಶಾತ್ ನಾವಿನ್ನೂ ಕಲಿಬೇಕಾದದ್ದು ಬಹಳಷ್ಟಿದೆ. ಪೋಪ್ ಫ್ರಾನ್ಸಿಸ್ ಅವರು ತಮ್ಮ ಭಾಷಣವೊಂದರಲ್ಲಿ ಬಾಂಗ್ಲಾದೇಶದ ಗಾರ್ಮೆಂಟ್ ಫ್ಯಾಕ್ಟರಿ ದುರಂತವನ್ನ ಅತ್ಯಂತ ಕಳವಳದಿಂದ ಉಲ್ಲೇಖಿಸ್ತಾರೆ. ಆ ದುರಂತ? ಹೌದು. ತಿಂಗಳಿಗೆ ಕೇವಲ 38 ಯೂರೋಗಳಿಗಾಗಿ, ಅಂದ್ರೆ ಅತ್ಯಂತ ಕನಿಷ್ಠ ವೇತನಕ್ಕಾಗಿ ದುಡಿಯುತ್ತಿದ್ದ ನೂರಾರು ಕಾರ್ಮಿಕರು ಸುರಕ್ಷತೆಯೇ ಇಲ್ಲದ ಆ ಕಟ್ಟಡ ಕುಸಿದು ಬಿದ್ದಾಗ ಜೀವ ಕಳೆದುಕೊಂಡ್ರು. 38 ಯೂರೋ? ಅದು ಬದುಕು ಕಟ್ಕೊಳ್ಳಕ್ಕೆ ಯಾವ ಮೂಲೆಗೂ ಸಾಲಲ್ಲ. ಖಂಡಿತ. ಇದು ಆಧುನಿಕ ಗುಲಾಮಗಿರಿಯ ಸ್ಪಷ್ಟ ಉದಾಹರಣೆ. ಇಂದಿನ ದಿನಗಳಲ್ಲಿ ಗುಲಾಮಗಿರಿ ಅಂದ್ರೆ ಸರಪಳಿಗಳಿಂದ ಕಟ್ಟಿಹಾಕುವುದಲ್ಲ, ಬದುಕುಳಿಯುವುದಕ್ಕಾಗಿ, ಹೊಟ್ಟೆಪಾಡಿಗಾಗಿ, ಅನ್ಯಾಯದ ವೇತನಕ್ಕೆ, ಅಪಾಯಕಾರಿ ಸ್ಥಳಗಳಲ್ಲಿ ತಮ್ಮನ್ನು ತಾವು ಮಾರಿಕೊಳ್ಳುವಂತೆ ಮಾಡುವ ಆರ್ಥಿಕ ವ್ಯವಸ್ಥೆಯೇ ಆಧುನಿಕ ಗುಲಾಮಗಿರಿ. ಈ ಶೋಷಣೆಯ ಸ್ವರೂಪ ಮುಂದುವರೆದ ದೇಶಗಳಲ್ಲೂ ಬೇರೆದೇ ರೂಪದಲ್ಲಿರೋದನ್ನ ಬಿಷಪ್ ಪ್ಯಾಟ್ರಿಕ್ ಲಿಂಚ್ ತಮ್ಮ ಪ್ರವಚನದಲ್ಲಿ ವಿವರಿಸ್ತಾರೆ. ಹೌದು.
ವಲಸೆ ಕಾರ್ಮಿಕರ ಬಗ್ಗೆ ಅಲ್ವಾ? ಕರೆಕ್ಟ್. ನಿರ್ಮಾಣ ಕ್ಷೇತ್ರ, ದೊಡ್ಡ ಹೋಟೆಲ್ಗಳು ಮತ್ತು ಸ್ವಚ್ಛತಾ ಕಾರ್ಯಗಳಲ್ಲಿ ದುಡಿಯುತ್ತಿರುವ ವಲಸೆ ಕಾರ್ಮಿಕರ ಪರಿಸ್ಥಿತಿ ಅತ್ಯಂತ ದಾರುಣವಾಗಿದೆ. ತುಂಬಾ ಕಷ್ಟಕರವಾದ ಪರಿಸ್ಥಿತಿ ಅವರದು. ಒಂದೇ ಸಣ್ಣ ಕೋಣದಲ್ಲಿ 20ಕ್ಕೂ ಹೆಚ್ಚು ಜನರು ವಾಸಿಸುವ ವಸತಿ ಸಮಸ್ಯೆಗಳ ಬಗ್ಗೆ ಅವರು ಮಾತಾಡ್ತಾರೆ. 20 ಜನ ಒಂದೇ ಕೋಣದಲ್ಲಿ? ಹೌದು. ವಲಸೆ ಕಾರ್ಮಿಕರ ಬಳಿ ಇರುವ ವೀಸಾ ಅಥವಾ ಕಾಗದ ಪತ್ರಗಳು ಕಾನೂನುಬದ್ಧವಾಗಿ ಇರಲಿ ಅಥವಾ ಇಲ್ಲದಿರಲಿ, ಮನುಷ್ಯನ ಘನತೆ ಆ ಕಾಗದದ ತುಂಡುಗಳಿಂದ ನಿರ್ಧಾರ ಆಗೋದಿಲ್ಲ ಅನ್ನೋದನ್ನ ಅವರು ಬಹಳ ತೀಕ್ಷ್ಣವಾಗಿ ನೆನಪಿಸ್ತಾರೆ. ಎಕ್ಸಾಕ್ಟ್ಲಿ. ಈ ಎಲ್ಲಾ ಸಮಸ್ಯೆಗಳ ಬೇರಿರೋದು ನಮ್ಮ ಆಧುನಿಕ ಬದುಕಿನ ದೃಷ್ಟಿಕೋನದಲ್ಲಿ. ಅಂದ್ರೆ ಪೋಪ್ ಫ್ರಾನ್ಸಿಸ್ ಅವರು ಸ್ಮಾರ್ಟ್ ಸಿಟೀಸ್ ಉದಾಹರಣೆ ಕೊಡ್ತಾ ಒಂದು ಕಟು ಸತ್ಯವನ್ನ ತೆರೆದಿಡ್ತಾರೆ. ಸ್ಮಾರ್ಟ್ ಸಿಟೀಸ್ ಬಗ್ಗೆ ಏನ್ ಹೇಳ್ತಾರೆ? ನಾವು ಕಟ್ಟುತ್ತಿರುವ ಈ ಸ್ಮಾರ್ಟ್ ಸಿಟೀಸ್ ತಂತ್ರಜ್ಞಾನದಿಂದ ತುಂಬಿ ತುಳುಕುತ್ತಿರಬಹುದು, ಆರ್ಥಿಕವಾಗಿ ಭಾರಿ ಲಾಭದಾಯಕವಾಗಿರಬಹುದು. ಹೌದು, ನೋಡಕ್ ತುಂಬಾ ಅಡ್ವಾನ್ಸ್ಡ್ ಆಗಿ ಕಾಣ್ತವೆ. ಆದರೆ ಅವು ಮಕ್ಕಳಿಗೆ ಆಟವಾಡಲು ಜಾಗ ಇಲ್ಲದ, ವಯಸ್ಸಾದವರಿಗೆ ನೆಮ್ಮದಿಯಿಂದ ಉಸಿರಾಡಲು ಸಾಧ್ಯವಾಗದ ಪ್ರತಿಕೂಲ ವಾತಾವರಣವನ್ನ ಸೃಷ್ಟಿ ಮಾಡ್ತಿವೆ. ಓ, ಹಾಗಿದ್ರೆ ನಾವೆಲ್ಲರೂ ಸೇರಿ ಎಂಥ ಭವಿಷ್ಯವನ್ನ ನಿರ್ಮಿಸ್ತಿದ್ದೇವೆ? ಅದೇ ದೊಡ್ಡ ಪ್ರಶ್ನೆ. ಮನುಷ್ಯರನ್ನ ಕೇವಲ ಯಂತ್ರದ ಬಿಡಿಭಾಗಗಳಂತೆ ಬಳಸ್ಕೊಂಡು ಅವರ ಯೌವನ ಶಕ್ತಿ ಮುಗಿದ್ಮೇಲೆ ನಿರ್ಲಕ್ಷಿಸುವ ಒಂದು ಎಸೆದು ಬಿಡುವ ಸಂಸ್ಕೃತಿ ನಮ್ದಾಗ್ತಿದ್ಯಾ? ಖಂಡಿತ. ಆ ಥ್ರೋ ಅವೇ ಕಲ್ಚರ್ ಅನ್ನೋದು ಹೆಚ್ಚಾಗ್ತಿದೆ. ಕೇವಲ ಆರ್ಥಿಕ ಲಾಭಕ್ಕಾಗಿ ಮನುಷ್ಯನ ಜೀವಿತಾವಧಿಯನ್ನ, ಆತನ ಕುಟುಂಬದ ನೆಮ್ಮದಿಯನ್ನ ಕಸಿದುಕೊಳ್ಳುವ ಅಭಿವೃದ್ಧಿ ನಮಗೆ ನಿಜಕ್ಕೂ ಬೇಕೇ ಎಂಬ ಗಂಭೀರವಾದ ಪ್ರಶ್ನೆಯನ್ನ ನಾವು ಕೇಳ್ಕೊಳ್ಬೇಕಾಗಿದೆ. ಆ ಪ್ರಶ್ನೆಗೆ ಉತ್ತರ ಕಂಡ್ಕೊಳ್ಬೇಕು ಅಂದ್ರೆ ನಾವು ಈ ದೊಡ್ಡ ಜಾಗತಿಕ ವೇದಿಕೆಯಿಂದ ಇಳಿದು ನಮ್ಮ ದೈನಂದಿನ ಜೀವನದ ಕಡೆ ಗಮನ ಹರಿಸ್ಬೇಕು. ದೈನಂದಿನ ಜೀವನ. ಹೌದು. ಮೂರಗಳು ನಮ್ಗೆ ಪದೇ ಪದೇ ನೆನಪಿಸುವ ಒಂದು ಸುಂದರವಾದ ಅಂಶ ಏನಂದ್ರೆ, ಮನುಷ್ಯನ ಮೊದಲ ಕೆಲಸದ ಸ್ಥಳ ಬೇರಾವುದೂ ಅಲ್ಲ, ಅದು ಕುಟುಂಬ. ಓ ಹೌದು, ಈ ಅಂಶ ನನ್ನನ್ನ ಅತ್ಯಂತ ಆಶ್ಚರ್ಯಕ್ಕೀಡು ಮಾಡ್ತು. ನಿಮ್ಗೂ ಆಶ್ಚರ್ಯ ಆಯ್ತಾ? ಖಂಡಿತ. ಬೈಬಲ್ ಪ್ರಕಾರ ಇಡೀ ಭೂಮಿ ಮತ್ತು ಆಕಾಶವನ್ನ ಸೃಷ್ಟಿಸಿದ ದೇವರ ಪುತ್ರನಾದ ಯೇಸು ಭೂಮಿಯ ಮೇಲಿನ ತನ್ನ ಜೀವನದಲ್ಲಿ ಸೇಂಟ್ ಜೋಸೆಫ್ ಅವರ ಕೈಕೆಳಗೆ ಬಡಗಿ ಕೆಲಸವನ್ನ ಕಲಿತ. ನಿಜ, ಅದೊಂದು ಅದ್ಭುತವಾದ ವಿಚಾರ. ಅಂದ್ರೆ ಸೃಷ್ಟಿಕರ್ತನೇ ಒಬ್ಬ ಸಾಮಾನ್ಯ ಮನುಷ್ಯನ ಬಳಿ ಅಪ್ರೆಂಟಿಸ್ ಆಗಿ ಮರಗೆಲಸವನ್ನ ಕಲ್ತಿದ್ದಾನೆ ಅಂದ್ರೆ ಮನುಷ್ಯನ ಶ್ರಮಕ್ಕೆ ಮತ್ತು ಕೌಶಲ್ಯಕ್ಕೆ ಇನ್ನೆಂತದಾದ್ರೂ ಮನ್ನಣೆ ಕೊಡೋಕ್ ಸಾಧ್ಯವಾ? ಅದು ಮನುಷ್ಯನ ಕೈಗಳ ಶ್ರಮಕ್ಕೆ ಸಿಕ್ಕ ಅತಿ ದೊಡ್ಡ ಗೌರವ. ಕುಟುಂಬದಲ್ಲಿ ತಂದೆ ತಾಯಿ ತಮ್ಮ ಮಕ್ಕಳಿಗೆ ಶ್ರಮದ ಬೆಲೆಯನ್ನ, ಕೆಲಸದಲ್ಲಿನ ಪ್ರಾಮಾಣಿಕತೆಯನ್ನ ಕಲಿಸುವ ಪ್ರಕ್ರಿಯೆಯೇ ಆಧ್ಯಾತ್ಮಿಕತೆಯ ಮೊದಲ ಮತ್ತು ಪ್ರಮುಖ ಪಾಠ. ಹೌದು, ಖಂಡಿತ. ಆದುದರಿಂದಲೇ ಪ್ರಪಂಚದಾದ್ಯಂತ ಈ ಹಬ್ಬವನ್ನ ಕೇವಲ ಪ್ರಾರ್ಥನೆಯಾಗಿ ಮಾತ್ರವಲ್ಲದೆ ವಿಶಿಷ್ಟವಾದ ಸಾಂಸ್ಕೃತಿಕ ಆಚರಣೆಗಳ ಮೂಲಕ ಆಹಾರ ಮತ್ತು ಸಮುದಾಯದ ಬಾಂಧವ್ಯದೊಂದಿಗೆ ಆಚರಿಸಲಾಗುತ್ತೆ. ಆ ಸಾಂಸ್ಕೃತಿಕ ಆಚರಣೆಗಳ ಬಗ್ಗೆ ಓದ್ತಾ ಇದ್ರೆ ನಮ್ಮೂರ ಜಾತ್ರೆಗಳೇ ನೆನಪಾಗುತ್ತೆ. ಹೌದಾ? ಯಾವ ರೀತಿ? ಉದಾಹರಣೆಗೆ ಇಟಲಿಯ ಸಿಸಿಲಿಯಲ್ಲಿ ನಡೆದ ಘಟನೆ. ಮಧ್ಯಯುಗದಲ್ಲಿ ಅಲ್ಲಿ ಭೀಕರ ಬರಗಾಲ ಬಂದಿತ್ತಂತೆ. ಓ! ಮಳೆಯೇ ಇಲ್ಲದೆ ಜನರು ಹಸಿವಿನಿಂದ ಸಾಯುವ ಸ್ಥಿತಿಯಲ್ಲಿದ್ದಾಗ ಸೈಂಟ್ ಜೋಸೆಫ್ ಮೊರೆ ಹೋದ್ರು. ಮಳೆ ಬಂದು ಬೆಳೆ ಬಂದ್ರೆ ದೊಡ್ಡ ಹಬ್ಬ ಮಾಡುವುದಾಗಿ ಹರಕೆ ಹೊತ್ತರು. ಆಮೇಲೆ ಏನಾಯಿತು? ಅಚ್ಚರಿಯೆಂಬಂತೆ ಮಳೆ ಬಂತು. ಆದ್ರೆ ಆ ಭೀಕರ ಬರಗಾಲದಲ್ಲಿ ಬೇರೆ ಬೆಳೆಗಳೆಲ್ಲ ಒಣಗಿ ಹೋಗಿದ್ವು. ಅವರನ್ನ ಹಸಿವಿನಿಂದ ರಕ್ಷಿಸಿದ್ದು ಫಾವಾ ಬೀನ್ಸ್ ಎಂಬ ಕಡು ಬಡವರ ಬೆಳೆ. ಫಾವಾ ಬೀನ್ಸ್? ಹೌದು. ಇಂದಿಗೂ ಸಿಸಿಲಿಯಲ್ಲಿ ಮಾರ್ಚ್ 19ರಂದು ಮ್ಯಾಕೊ ಡಿ ಸ್ಯಾನ್ ಗೆಸೆಪ್ಪೆ ಎಂಬ ಫಾವಾ ಬೀನ್ ಸೂಪನ್ನ ಶ್ರದ್ಧೆಯಿಂದ ಮಾಡ್ತಾರೆ. ವಾವ್! ಈ ಸಂಪ್ರದಾಯಗಳು ಬರೀ ಕಥೆಗಳಲ್ಲ, ಅವು ಸಮುದಾಯದ ಕೃತಜ್ಞತೆಯ ಪ್ರತೀಕಗಳು. ಖಂಡಿತ. ಸೇಂಟ್ ಜೋಸೆಫ್ ಬಲಿಪೀಠಗಳನ್ನ ನಿರ್ಮಿಸುವ ಸಂಪ್ರದಾಯವನ್ನ ನೀವು ಗಮನಿಸಿ. ಆಲ್ಟರ್ಸ್ ಅಲ್ವಾ? ಹೌದು, ಸೇಂಟ್ ಜೋಸೆಫ್ಸ್ ಆಲ್ಟರ್ಸ್. ಈ ಬಲಿಪೀಠಗಳಲ್ಲಿ ಮಾಂಸದ ಅಡುಗೆಗೆ ಅವಕಾಶವೇ ಇಲ್ಲ. ಅದರ ಬದಲಿಗೆ ಬ್ರೆಡ್ ಪುಡಿಗಳನ್ನ ಕಡ್ಡಾಯವಾಗಿ ಬಳಸ್ತಾರೆ. ಬ್ರೆಡ್ ಪುಡಿಗಳು ಯಾಕೆ? ಯಾಕೆಂದ್ರೆ ಆ ಬ್ರೆಡ್ ಪುಡಿಗಳು ಒಬ್ಬ ಬಡಗಿಯ ಕಾರ್ಯಾಗಾರದಲ್ಲಿ ನೆಲದ ಮೇಲೆ ಬೀಳುವ ಮರದ ಹೊಟ್ಟಿನ ಸಂಕೇತವಾಗಿದೆ. ಓ ವಾವ್! ಹೌದು, ಅದೆಷ್ಟು ಸೂಕ್ಷ್ಮವಾದ ಮತ್ತು ಭಾವುಕವಾದ ಆಚರಣೆ ನೋಡಿ. ನಿಜಕ್ಕೂ ಸುಂದರವಾಗಿದೆ. ಏನ್ ಗೊತ್ತಾ, ಫಿಲಿಪೈನ್ಸ್ನ ಆಚರಣೆ ಕೂಡ ಅಷ್ಟೇ ಭಾವುಕವಾಗಿದೆ. ಅಲ್ಲೇನ್ ಮಾಡ್ತಾರೆ? ಅಲ್ಲಿನ ಸಮುದಾಯಗಳು ಬಡ ಕುಟುಂಬದ ಒಬ್ಬ ವೃದ್ಧ, ಒಬ್ಬ ಯುವತಿ ಮತ್ತು ಮಗುವನ್ನ ಮನೆಗೆ ಕರೆತಂದು ಅವರನ್ನ ಜೋಸೆಫ್, ಮೇರಿ ಮತ್ತು ಯೇಸುವಿನಂತೆ ಭಾವಿಸಿ ಸ್ವತಃ ಕೈಯಾರೆ ಅವರಿಗೆ ಊಟ ಬಡಿಸ್ತಾರೆ. ಎಷ್ಟೊಂದು ಅರ್ಥಗರ್ಭಿತವಾದ ಸಂಪ್ರದಾಯ. ಹೌದು. ರೋಡ್ ಐಲ್ಯಾಂಡ್ನಂತಹ ಪ್ರದೇಶಗಳಲ್ಲಿ ಈ ದಿನ ಕೆಂಪು ಬಟ್ಟೆ ಧರಿಸುವ ಸಂಪ್ರದಾಯ ಇದೆ ಮತ್ತು ಪೋಲಿಷ್ ಸಮುದಾಯಗಳು ತಮ್ಮದೇ ಆದ ವಿಶಿಷ್ಟ ಮಾಂಸರಹಿತ ಭೋಜನವನ್ನ ಆಯೋಜಿಸುತ್ತವೆ. ಇವೆಲ್ಲವೂ ಶ್ರಮಿಕರನ್ನ, ಬಡವರನ್ನ ಗೌರವಿಸುವ
ಮತ್ತು ಅನ್ನವನ್ನ ಹಂಚಿಕೊಂಡು ತಿನ್ನುವ ಸುಂದರ ವಿಧಾನಗಳು. ಖಂಡಿತ. ಇತಿಹಾಸ ಮತ್ತು ಸಂಪ್ರದಾಯಗಳ ಜೊತೆಗೆ ಇಂದಿನ ಆಧುನಿಕ ಬದುಕಿನಲ್ಲಿ ಈ ದಿನವನ್ನ ಹೇಗೆ ಅರ್ಥಪೂರ್ಣವಾಗಿ ಆಚರಿಸಬಹುದು ಅನ್ನೋದ್ರ ಬಗ್ಗೆ ಬಿ ಅ ಹಾರ್ಟ್ ನಂತಹ ಮೂಲಗಳು ಕೆಲವು ಪ್ರಾಯೋಗಿಕ ಸಲಹೆಗಳನ್ನ ಕೊಡ್ತವೆ. ಪ್ರಾಯೋಗಿಕ ಸಲಹೆಗಳು. ಹೌದು. ಇವು ನಮ್ಮ ಇಂದಿನ ಯಾಂತ್ರಿಕ ಜೀವನ ಶೈಲಿಗೆ ಸುಲಭವಾಗಿ ಅಳವಡಿಸಿಕೊಳ್ಬಹುದಾದಂತಹ ಸಣ್ಣ ಸಣ್ಣ ಬದಲಾವಣೆಗಳು. ಆ ಸಲಹೆಗಳು ನಿಜಕ್ಕೂ ನಮ್ಮ ದೈನಂದಿನ ಬದುಕಿಗೆ ಕನ್ನಡಿ ಹಿಡಿಯುತ್ತವೆ. ಮೊದಲನೇದಾಗಿ, ಈ ವರ್ಷ ನಾವು ಮಾಡಿದ ಕೆಲಸಗಳ ಬಗ್ಗೆ ಸ್ವಲ್ಪ ಹೊತ್ತು ಕೂಟು ಅವಲೋಕನ ಮಾಡಿಕೊಳ್ಳೋದು. ಅಂದ್ರೆ ರಿಫ್ಲೆಕ್ಟ್ ಮಾಡೋದು. ಕರೆಕ್ಟ್. ನಾವು ಸಾಧಿಸಿದ್ದೇನು, ಎಲ್ಲಿ ಕಷ್ಟಪಟ್ವಿ, ನಮ್ಮ ಕೆಲಸದಿಂದ ಇತರಿಗೆ ಏನು ಉಪಯೋಗ ಆಯ್ತು ಅಂತ ಹಿಂತಿರುಗಿ ನೋಡೋದು. ಇದು ತುಂಬಾ ಮುಖ್ಯ. ಎರಡನೇದಾಗಿ, ಸ್ಥಳೀಯ ಸಣ್ಣ ವ್ಯಾಪಾರಿಗಳನ್ನ ಬೆಂಬಲಿಸುವುದು. ಲೋಕಲ್ ಸ್ಮಾಲ್ ಬಿಸ್ನೆಸ್ ಅಲ್ವಾ? ಹೌದು. ಸೇಂಟ್ ಜೋಸೆಫ್ ಕೂಡ ನ್ಯಾಜರೆತ್ ಎಂಬ ಸಣ್ಣ ಊರಿನಲ್ಲಿ ತನ್ನದೇ ಆದ ಮರಗೆಲಸದ ಅಂಗಡಿ ಇಟ್ಟುಕೊಂಡಿದ್ದ ಒಬ್ಬ ಸ್ಮಾಲ್ ಬಿಸ್ನೆಸ್ ಮಾಲೀಕರಾಗಿದ್ದರು. ನಿಜ. ಹಾಗಾಗಿ ದೊಡ್ಡ ದೊಡ್ಡ ಮಾಲ್ಗಳಿಗೆ ಹೋಗುವ ಬದಲು ನಮ್ಮ ಊರಿನ ಸಣ್ಣ ಅಂಗಡಿಗಳಿಗೆ ಹೋಗಿ ವಸ್ತುಗಳನ್ನ ಖರೀದಿಸುವುದು ಕೂಡ ಒಬ್ಬ ಶ್ರಮಿಕನಿಗೆ ನಾವು ನೀಡುವ ಗೌರವ. ಹೌದು, ಇದು ನಾವು ಸುಲಭವಾಗಿ ಮಾಡಬಹುದಾದ ಕೆಲಸ. ಮೂರನೆಯದಾಗಿ, ನಮ್ಮ ಜೀವನದಲ್ಲಿ ನಮಗೆ ಮಾರ್ಗದರ್ಶನ ನೀಡಿದ, ಬೆಂಬಲವಾಗಿ ನಿಂತ ಮೆಂಟರ್ಸ್ಗಳಿಗೆ ಕರೆ ಮಾಡಿ ಕೃತಜ್ಞತೆ ಸಲ್ಲಿಸುವುದು. ಈ ಆಳವಾದ ವಿಶ್ಲೇಷಣೆಯ ಎಲ್ಲ ಎಳೆಗಳನ್ನ ಒಟ್ಟುಗೂಡಿಸಿ ನೋಡಿದಾಗ ಒಂದು ಸ್ಪಷ್ಟವಾದ ಚಿತ್ರಣ ಹೊರಹೊಮ್ಮುತ್ತೆ. ಅದು ಯಾವುದು? ಕೆಲಸ ಅನ್ನೋದು ಕೇವಲ ನಾವು ವಾಸಿಸುವ ಮನೆಗೆ ಬಾಡಿಗೆ ಕಟ್ಟಲು, ಕಾರಿಗೆ ಪೆಟ್ರೋಲ್ ಹಾಕಿಸಲು ಅಥವಾ ಬ್ಯಾಂಕ್ ಸಾಲ ತೀರಿಸಲು ಇರುವ ಸಾಧನ ಮಾತ್ರವಲ್ಲ. ಪೋಪ್ ಫ್ರಾನ್ಸಿಸ್ ಅವರ ಅತ್ಯಂತ ಪ್ರಬಲವಾದ ಮಾತೊಂದನ್ನ ನಾವಿಲ್ಲಿ ಸ್ಮರಿಸಲೇಬೇಕು. ಕೆಲಸ ಅನ್ನೋದು ಮನುಷ್ಯನಿಗೆ ಸಿಗುವ ಘನತೆಯ ಅಭಿಷೇಕ. ಘನತೆಯ ಅಭಿಷೇಕ. ಎಂಥ ಅದ್ಭುತವಾದ ಮಾತು. ಹೌದು. ಯಾರು ಪ್ರಾಮಾಣಿಕವಾಗಿ ಕಷ್ಟಪಟ್ಟು ದುಡಿದು ತನ್ನ ಮನೆಗೆ ರೊಟ್ಟಿ ತರ್ತಾರೋ, ಆ ರೊಟ್ಟಿಯು ಕೇವಲ ಅವರ ಹೊಟ್ಟೆಯನ್ನ ಮಾತ್ರ ತುಂಬಿಸೋದಿಲ್ಲ, ಅದು ಅವರ ಮತ್ತು ಅವರ ಕುಟುಂಬದ ಆತ್ಮಗೌರವವನ್ನ ಹೆಚ್ಚಿಸುತ್ತೆ. ಕರೆಕ್ಟ್. ಶೋಷಣೆ ಮತ್ತು ನಿರುದ್ಯೋಗ ಈ ಆತ್ಮಗೌರವವನ್ನೇ ಕಸಿದುಕೊಳ್ಳುವ ಕ್ರೂರ ಅಸ್ತ್ರಗಳಾಗಿವೆ. ಇದೊಂದು ಅದ್ಭುತವಾದ ಒಳನೋಟ ನೋಡಿ. ಪ್ರತಿದಿನ ಲ್ಯಾಪ್ಟಾಪ್ ಮುಂದೆ ಕೂತು ಹಗಲಿರುಳು ಕೋಡಿಂಗ್ ಮಾಡುವ ಐಟಿ ಉದ್ಯೋಗಿಯಾಗಿರಬಹುದು, ಮುಂಜಾನೆ ಎದ್ದು ರಸ್ತೆಯಲ್ಲಿ ಕಸಗುಡಿಸುವ ಪೌರಕಾರ್ಮಿಕರಾಗಿರಬಹುದು, ಆಸ್ಪತ್ರೆಯಲ್ಲಿ ನಿದ್ದೆಗೆಟ್ಟು ರೋಗಿಗಳನ್ನ ನೋಡುವ ವೈದ್ಯರಾಗಿರಬಹುದು, ಕಟ್ಟಡ ಕಟ್ಟುವ ಕಾರ್ಮಿಕರಾಗಿರಬಹುದು, ಅಥವಾ ಮನೆಯಲ್ಲಿ ಮಕ್ಕಳನ್ನ ನೋಡಿಕೊಳ್ಳುವ ಗೃಹಿಣಿಯಾಗಿರಬಹುದು. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಬೆಲೆ ಇದೆ. ಖಂಡಿತ. ಪ್ರತಿಯೊಂದು ಪ್ರಾಮಾಣಿಕ ಕೆಲಸಕ್ಕೂ ಅದರದೇ ಆದ ಪಾವಿತ್ರತೆ ಇದೆ. ನಾವೆಲ್ಲರೂ ದೈವಿಕ ಸೃಷ್ಟಿಯ ಮುಂದುವರಿದ ಭಾಗವಾಗಿ ನಮ್ಮ ಪಾತ್ರಗಳನ್ನು ನಿರ್ವಹಿಸಿದ್ದೇವೆ ಅನ್ನೋದು ಮನುಮುಟ್ಟುವಂತಹ ವಿಚಾರ. ಹೌದು. ಮತ್ತು ಆ ಕಾರಣಕ್ಕಾಗಿಯೇ ಪ್ರತಿಯೊಬ್ಬ ಕಾರ್ಮಿಕನಿಗೂ ನ್ಯಾಯಯುತವಾದ ವೇತನ, ಸುರಕ್ಷಿತವಾದ ಕೆಲಸದ ವಾತಾವರಣ ಮತ್ತು ಗೌರವಯುತವಾದ ಜೀವನ ಖಂಡಿತವಾಗಿಯೂ ಸಿಗಲೇಬೇಕು. ನಿಜ. ಯಾವುದೇ ಆರ್ಥಿಕ ವ್ಯವಸ್ಥೆ ಮನುಷ್ಯನ ಈ ಮೂಲಭೂತ ಹಕ್ಕನ್ನ ಕಸಿದುಕೊಳ್ಬಾರದು. ಈ ಸುದೀರ್ಘವಾದ ಮತ್ತು ಆಳವಾದ ಚರ್ಚೆಯ ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ಯೋಚಿಸಲು ಒಂದು ಪ್ರಚೋದನಾತ್ಮಕವಾದ ಚಿಂತನೆಯನ್ನ ಬಿಟ್ಟುಹೋಗಲು ನಾನು ಬಯಸ್ತೀನಿ. ಖಂಡಿತ, ಹೇಳಿ. ನಾವು ಇದುವರೆಗೂ ಕೆಲಸ, ಕಷ್ಟಪಟ್ಟು ದುಡಿಯೋದು ಮತ್ತು ಶ್ರಮದ ಘನತೆಯ ಬಗ್ಗೆ ಸುದೀರ್ಘವಾಗಿ ಮಾತಾಡಿಲೆವು. ಆದರೆ ನಮ್ಮ ಮುಂದಿರುವ ಮೂಲಗಳಲ್ಲಿ ಉಲ್ಲೇಖ ಆಗಿರುವ ಒಂದು ಸಣ್ಣ, ಆದರೂ ಅತಿ ಮುಖ್ಯವಾದ ವಿವರ ಇದೆ. ಅದೇನು? ಸೇಂಟ್ ಜೋಸೆಫ್ ಅವರನ್ನ ದ ಡ್ರೀಮರ್, ಅಂದ್ರೆ ಕನಸುಗಾರ ಅಂತ ಕರೆಯಲಾಗುತ್ತೆ. ಕನಸುಗಾರ? ಹೌದು. ಬೈಬಲ್ನ ಪ್ರಕಾರ ಸೇಂಟ್ ಜೋಸೆಫ್ಗೆ ದೇವರ ದಿವ್ಯ ಮಾರ್ಗದರ್ಶನ ಸಿಕ್ಕಿದ್ದು ಅವರು ಮರ ಕತ್ತರಿಸ್ತಿರುವಾಗಲೋ, ಕಟ್ಟಡ ಕಟ್ಟುತ್ತಿರುವಾಗಲೋ ಅಥವಾ ಬೆವರು ಸುರಿಸಿ ಕೆಲಸ ಮಾಡ್ತಿರುವಾಗಲೋ ಅಲ್ಲ. ಓ, ಹಾಗಾದ್ರೂ ಯಾವಾಗ? ಬದಲಾಗಿ ಅವರು ಮಲಗಿ ನಿದ್ದೆ ಮಾಡ್ತಿದ್ದಾಗ, ವಿರಮಿಸ್ತಿದ್ದಾಗ ಬಂದ 4 ಕನಸುಗಳ ಮೂಲಕ. ವಾವ್! ಇದು ಎಂಥ ಬೆರಗುಗೊಳಿಸುವ ವಿರೋಧಾಭಾಸ ನೋಡಿ. ಹೌದಲ್ವಾ? ವಿಶ್ರಾಂತಿ ಪಡೆಯುತ್ತಿರುವಾಗ, ನಿದ್ದೆಯಲ್ಲಿದ್ದಾಗ. ನಿಖರವಾಗಿ. ಇಂದಿನ ಜಗತ್ತು ಯಾವಾಗಲೂ ಹಸಲ್ ಕಲ್ಚರ್ ಬೆನ್ನತ್ತಿದೆ. ಸದಾ ಬಿಡುವಿಲ್ಲದೆ ಓಡುವುದು, ನಿದ್ದೆಗಿಟ್ಟು ದುಡಿಯುವುದು. ವೀಕೆಂಡ್ನಲ್ಲೂ ಲ್ಯಾಪ್ಟಾಪ್ ಆನ್ ಮಾಡಿಟ್ಕೊಳ್ಳೋದನ್ನೇ ನಾವು ಸಾಧನೆ ಅಂತ ವೈಭವೀಕರಿಸ್ತೀವಿ. ಹೌದು. ಆದ್ರೆ ಬಿಡುವಿಲ್ಲದ ಈ ಯಾಂತ್ರಿಕ ಜಗತ್ತಿಗೆ ಕಷ್ಟಪಟ್ಟು ದುಡಿಯುವುದರ ಸಂಕೇತ ಆಗಿರುವ ಈ ಆರಾಧ್ಯ ಸಂತನು ನೀಡುವ ಬಹುದೊಡ್ಡ ಮತ್ತು ಅಂತಿಮ ಸಂದೇಶ ವಿಶ್ರಾಂತಿಯ ಆಧ್ಯಾತ್ಮಿಕ ಮಹತ್ವ ಆಗಿರ್ಬೋದಲ್ವಾ? ನಿಜ. ಇದು ತುಂಬಾ ಆಳವಾದ ಚಿಂತನೆ. ಮನುಷ್ಯನಿಗೆ ಕೆಲಸ ಎಷ್ಟು ಮುಖ್ಯವೋ ಆತನ ಆತ್ಮಕ್ಕೆ ಮತ್ತು ದೇಹಕ್ಕೆ ವಿಶ್ರಾಂತಿಯೂ ಅಷ್ಟೇ ಮುಖ್ಯ. ನಮ್ಮ ಆಯಾಸವನ್ನ ಮರೆಸುವ ಆ ವಿಶ್ರಾಂತಿಯ ಮೌನದಲ್ಲಿಯೇ ನಮಗೆ ನಮ್ಮ ಮುಂದಿನ ದಾರಿ ಸಿಗುವುದು.
ಹ್ಮ್ ಈ ಆಳವಾದ ಆಲೋಚನೆಯೊಂದಿಗೆ ನಾಳಿನ ಸುಂದರವಾದ ಉದ್ಯಾನವನವನ್ನು ಬೆಳೆಸಲು ಇಂದಿನ ನಮ್ಮ ಕೆಲಸದ ಜೊತೆಗೆ ನಮ್ಮ ಮನಸ್ಸಿಗೆ ಮತ್ತು ದೇಹಕ್ಕೆ ಸ್ವಲ್ಪ ವಿಶ್ರಾಂತಿಯನ್ನು ಒದಗಿಸೋಣ ಅಂತ ಆಶಿಸ್ತೀನಿ. ಅರ್ಥಪೂರ್ಣವಾದ ಮಾತು. ಕೆಲಸದ ಘನತೆಯ ಜೊತೆಗೆ ವಿಶ್ರಾಂತಿಯ ಸಮತೋಲನವೇ ನಮ್ಮ ಬದುಕಿನ ನಿಜವಾದ ಸೌಂದರ್ಯವನ್ನ ಕಾಪಾಡುತ್ತೆ. ಖಂಡಿತ. ಇದು ಇಂದಿನ ಮೂಲಗಳ ಆಳವಾದ ವಿಶ್ಲೇಷಣೆಯ ಸಂಪೂರ್ಣ ಸಾರಾಂಶ. ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ.